ನೋಡಿ ಇಷ್ಟು ಬೇಗ ಸಮ್ಮರ್ ಅಂತೂ ಬಂದೇ ಬಿಡ್ತು. ಇವಾಗಿನ ಈ ಬಿಸಿಲಿಗೆ ಐಸ್ ಕ್ರೀಮು, ಕೋಲ್ಡ್ ಡ್ರಿಂಕ್ಸು, ಜ್ಯೂಸ್ ಅಂತ ಕುಡಿಯೋದು ಕಾಮನ್ ಆಗಿಬಿಟ್ಟಿದೆ. ಬಟ್ ಹೊರಗಡೆಯಿಂದ ಕುಡಿಯೋದು ಅಷ್ಟೊಂದು ಹೆಲ್ದಿ ಅಲ್ಲ ಅಲ್ವಾ? ಸೊ ಅದಕ್ಕೆ ನಾನಿವತ್ತು ಮನೇಲಿನೇ ಈಸಿಯಾಗಿ ರೆಡಿ ಮಾಡ್ಬೋದಾದ ಒಂದು ಐಸ್ ಕ್ಯಾಂಡಿ ರೆಸಿಪಿ ಜೊತೆ ಬಂದಿದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಈ ಐಸ್ ಕ್ಯಾಂಡಿ. ಈ ಐಸ್ ಕ್ಯಾಂಡಿ ನೇಮ್ ಬಂದ್ಬಿಟ್ಟು ಕರ್ಬೂಜದ ಐಸ್ ಕ್ಯಾಂಡಿ. ಇದನ್ನ ಹೇಗ್ ಮಾಡೋದು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೇನೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿ ಮತ್ತೆ ಅಷ್ಟೇ ಟೇಸ್ಟಿ ಆದ ಮಸ್ಕ್ ಮೆಲನ್ ಐಸ್ ಕ್ಯಾಂಡಿನ ನಾನು ಹೇಗ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ಗೆ ಒಂದು ಚೆನ್ನಾಗಿ ಹಣ್ಣಾಗಿರೋ ಮಸ್ಕ್ ಮೆಲನ್ ಅನ್ನ ತಗೊಂಡಿದ್ದೀನಿ. ಸೊ ಇವಾಗ ಇದನ್ನ ಕಟ್ ಮಾಡೋಣ. ಯಾವ ತರ ಕಟ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸಿದೀನಿ ಅಲ್ವಾ, ಆ ತರನೇ ಕಟ್ ಮಾಡಬೇಕು. ಯಾವ ತರ ಅಂದ್ರೆ ಮಿಡಲ್ ಅಲ್ಲಿ ಕಟ್ ಮಾಡಬಾರ್ದು, ಲಾಸ್ಟ್ ಎಂಡ್ ಅಲ್ಲಿ ಕಟ್ ಮಾಡಬೇಕು. ಅಂದ್ರೆ ಯಾವ ತರ ಕ್ಯಾಪ್ ಓಪನ್ ಆಗತ್ತೆ ನೋಡಿ ಆ ತರ. ಆಮೇಲೆ 1 ಸ್ಪೂನ್ ಇಂದ ಈ ತರ ಅದ್ರ ಬೀಜಗಳನ್ನೆಲ್ಲ ತೆಗಿಬೇಕು. ಬೀಜ ತೆಗೆದ್ಮೇಲೆ ಅದ್ರ ಪಲ್ಪ್ ಅನ್ನ ಕೂಡ ಈ ತರ ಸ್ಪೂನ್ ಅಲ್ಲಿ ತೆಗಿಬೇಕು. ನೋಡಿ ಈ ತರ ನೀಟಾಗಿ ಅದ್ರ ಒಳಗಡೆ ಇರೋ ಪಲ್ಪನ್ನೆಲ್ಲ ತೆಕ್ಕೊಂಡಿದೀನಿ. ಆಮೇಲೆ ಆ ಸಿಪ್ಪೆ ಇರತ್ತಲ್ವಾ, ಅದನ್ನ ಸೈಡ್ಗೆ ಎತ್ತಿಟ್ಕೋತೀನಿ, ಆಮೇಲೆ ಬೇಕಾಗತ್ತೆ. ಇವಾಗ ಮಿಕ್ಸಿ ಜಾರಲ್ಲಿ ಈ ಪಲ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ ಹಾಕಬಾರ್ದು, ಒಂದ್ ಸ್ವಲ್ಪ ಪಲ್ಪನ್ನ ಹಾಗೆ ಸೈಡ್ಗೆ ಎತ್ತಿಟ್ಕೋತೀನಿ. ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ಚಿಕ್ಕ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಹಾಲನ್ನ ಪಾತ್ರೆಯಲ್ಲಿ ಹಾಕಿ ಅದನ್ನ ಕುದಿಯೋದಕ್ಕೆ ಇಡ್ತೀನಿ. ಹಾಗೇನೆ ಇನ್ನೊಂದು ಕಡೆ ಒಂದು ಚಿಕ್ಕ ಬೌಲಲ್ಲಿ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಅನ್ನ ತಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಲು ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಕುದಿ ಬಂದಿದ ತಕ್ಷಣ ನಾವು ಅಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಸ್ಟರ್ಡ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ತಳ ಹಿಡಿದೇ ಇರೋ ತರ ಮಿಕ್ಸ್ ಮಾಡೋಣ. ಇವಾಗ ಈ ಮಿಕ್ಸ್ಚರು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಅದು ದಪ್ಪ ಆಗ್ತಾ ಬರುತ್ತೆ, ಅಲ್ಲಿ ತನಕ ಇದನ್ನ ಕುದಿಸೋಣ. ಸ್ವಲ್ಪ ದಪ್ಪ ಆಗ್ತಾ ಬರ್ತಾ ಇದೆ ಇವಾಗ ಇದಕ್ಕೆ 3 ರಿಂದ 4 ಚಮಚ ಆಗುವಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆನ ಹಾಕಬೇಕು. ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ದಪ್ಪ ಆಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ಇವಾಗ ಇದು ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಗೋಡಂಬಿ ಮತ್ತೆ ಬಾದಾಮನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಇದು ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆಗಿದೆ, ತಣ್ಣಗಾಗಿದೆ. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಕರ್ಬೂಜದ ಪೇಸ್ಟ್ ಅನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಹಾಗೇನೆ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಮತ್ತೆ ಬಾದಾಮ್ ಕೂಡ ಹಾಕಿದ್ದೀನಿ. ಆಮೇಲೆ ಲಾಸ್ಟ್ ಅಲ್ಲಿ ಗ್ರೈಂಡ್ ಮಾಡದೆ ಹಾಗೆ ಇಟ್ಕೊಂಡಿರೋ ಮಸ್ಕ್ ಮೆಲನ್ ಪೀಸಸ್ ಅನ್ನ ಹಾಕ್ತಾ ಇದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೊದಲೇ ಈ ತರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ಕರ್ಬೂಜದ ಸಿಪ್ಪೆನ, ಈ ತರ ಬೌಲನ್ನ ಅದನ್ನ ಅದ್ರೊಳಗಡೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ. ನೋಡಿ ಈ ತರ ಅದನ್ನ ಫಿಲ್ ಮಾಡಬೇಕು. ಅದು ತುಂಬಾ ಆದ್ಮೇಲೆ ಅದ್ರ ಇನ್ನೊಂದು ಸಿಪ್ಪೆನ ಅದ್ರ ಪಾರ್ಟ್ ಅನ್ನ ಈ ತರ ಕ್ಯಾಪ್ ತರ ಕವರ್ ಮಾಡಬೇಕು. ಇವಾಗ ಇದನ್ನ 8 ಅವರ್ಸ್ ಫ್ರೀಸರ್ ಅಲ್ಲಿ ಇಡ್ತಾ ಇದ್ದೀನಿ. 8 ಅವರ್ಸ್ ಆಗಿದೆ. ಇವಾಗ ನೋಡಿ ಎಲ್ಲ ಹಾರ್ಡ್ ಆಗಿದೆ. ಬನ್ನಿ ಇವಾಗ ಇದನ್ನ ಕಟ್ ಮಾಡೋಣ. ನೋಡಿ ಈ ತರ ಸರ್ಕಲ್ ತರ ಕಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಆ ತರ ಸರ್ಕಲ್ ತರ ಕಟ್ ಮಾಡಿರೋದನ್ನ ಮತ್ತೆ ಹಾಫ್ ಸರ್ಕಲ್ ಮಾಡಿ ಮತ್ತೆ ಹಾಗೇನೆ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ಯಾವ ತರ ಶೇಪ್ ಬೇಕೋ ಆ ತರ ಕಟ್ ಮಾಡಿಬಿಟ್ಟು ಈ ಕ್ಯಾಂಡಿನ ಸವಿದ್ರೆ ಆಯ್ತು. ತುಂಬಾನೇ ಟೇಸ್ಟಿಯಾಗಿ ರುಚಿಯಾಗಿರೋ ಕರ್ಬೂಜದ ಐಸ್ ಕ್ಯಾಂಡಿ ರೆಡಿ ಆಗುತ್ತೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಈ ರೆಸಿಪಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ. ಹಾಗೇನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.